ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸ್ಯಾಟರ್ಡೇ ವ್ಲಾಗ್. ವೀಕೆಂಡ್ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಇನ್ನು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸಬ್ಬಕ್ಕಿ ಸೊಪ್ಪು, ಹಸಿ ಅಳಸಿಂದೆ ಕಾಳು ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೆ. ಫ್ಲಿಪ್ಕಾರ್ಟಿಂದ 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಬುಕ್ ಮಾಡ್ಕೊಂಡಿದ್ದೆ. ಇದು ತುಂಬಾ ವೆಯ್ಟ್ ಇರುತ್ತೆ, ಹಾಗೆ 3 ಲೇಯರ್ಸಿಂದ ಇರುತ್ತೆ. ಬೇಕು ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ಶೇರ್ ಮಾಡ್ತೀನಿ. ಇನ್ನು ಸಾಂಬಾರು ಖಾರಕ್ಕೆ 1 ಸ್ಪೂನಷ್ಟು ಧನಿಯಾ, 2 ಸ್ಪೂನ್ ಕಡಲೆ, 2 ಬ್ಯಾಡ್ಗೆ ಮೆಣಸಿಕಾಯಿ, 4 ರೆಡ್ ಚಿಲ್ಲಿ, ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ, ಅರ್ಧ ಟೊಮೊಟೊ, ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ತಣ್ಣಗಾದ್ಮೇಲೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಸಾಂಬಾರಿಗೆ ಸ್ವಲ್ಪ ಆಯಿಲು, ಸಾಸಿವೆ, ಸಾಂಬಾರು ಈರುಳ್ಳಿ, ಅರ್ಧ ಟೊಮೊಟೊ, ವೆಜಿಟೇಬಲ್ಸ್, ಅಳಸಿಂದೆ ಕಾಳು, ಸಾಲ್ಟ್, ಅರಿಶಿನ, ಇನ್ನು ರೆಡಿ ಮಾಡ್ಕೊಂಡಿರೋ ಸಾಂಬಾರು ಮಸಾಲೆ ಹಾಕಿ ಕಾಳೆಲ್ಲ ಚೆನ್ನಾಗಿ ಬೆಂದ್ಮೇಲೆ ಲಾಸ್ಟಲ್ಲಿ ಸೊಪ್ಪು ಹಾಕ್ಕೊಂಡು ಸಾಂಬಾರನ್ನ ಒಂದು 10 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಂಗೆ ಎತ್ತಿಟ್ಕೊಂಡಿದ್ದೆ, ಇದನ್ನ ಹಾಕ್ಬಿಟ್ಟು ಬಜ್ಜಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇವತ್ತು ಫ್ರೀ ಆಗಿರೋದ್ರಿಂದ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಮಧ್ಯಾಹ್ನದಿಂದಲೇ ಬೆಂಗಳೂರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ರೆ ಆಹಾ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.